ಎಲ್ರಿಗೂ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದು ನಾನು ನಿಮ್ಮ ಪ್ರವೀಣ್ ಕೆ ವ್ಯೂಸ್. ಸೊ ಇವತ್ತು ನಾನು ಮತ್ತೆ ಇನ್ನೊಂದು ಅನ್ಬಾಕ್ಸಿಂಗ್ ಅಲ್ಲಿ ಬಂದಿದ್ದೀನಿ, ಬಟ್ ದಿಸ್ ಟೈಮ್ ಇಟ್ಸ್ ಅ ಕೈಂಡ್ ಡಿಫ್ರೆಂಟ್ ಒನ್. ಎಸ್, ಈ ಪ್ಯಾಕೇಜ್ ಅನ್ಬಾಕ್ಸ್ ಮಾಡಕ್ ಹೋಗ್ತಾ ಇದೀನಿ. ಇದು ಏನಂದ್ರೆ ಡ್ಯಾಶ್ ಕ್ಯಾಮ್ ಆರ್ಡರ್ ಮಾಡಿದ್ದೀನಿ. ಯಾವ ಡ್ಯಾಶ್ ಕ್ಯಾಮ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಅದಕ್ಕೆ ಮುಂಚೆ ನೀವೇನ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ವಿತ್ ಇನ್ ದಿ ಬಜೆಟ್ ಆಫ್ 5,000 rupees ಒಳಗಡೆ ಇರುವ ಡ್ಯಾಶ್ ಕ್ಯಾಮ್, ಬೆಸ್ಟ್ ಡ್ಯಾಶ್ ಕ್ಯಾಮ್ ಯಾವ್ದಂತ ನೋಡ್ಬಿಟ್ಟು ತುಂಬಾ ರಿಸರ್ಚ್ ಮಾಡಿದೆ. ಫೈನಲ್ ಆಗಿ ಇದೊಂದು ಪ್ರಾಡಕ್ಟ್ ನೋಡಿದ್ದೇನೆ. ಸೊ ಇದು ಯಾವ ಪ್ರಾಡಕ್ಟ್ ಏನು ಎಂತ ನಿಮ್ಗೆ ತಿಳ್ಸ್ಕೊಡ್ತೀನಿ. ಬನ್ನಿ ವಿಡಿಯೋಗೆ ಹೋಗೋಣ. ಎಸ್, ಇದೇ ಡ್ಯಾಶ್ ಕ್ಯಾಮ್ ಅಂತ ತಗೊಂಡಿದ್ದೀನಿ ಗೈಸ್. ಇಟ್ಸ್ 70 mAh ಡ್ಯಾಶ್ ಕ್ಯಾಮ್ 3. ಅಂಡ್ ಹೆಂಗಿದೆ ಪ್ಯಾಕೇಜಿಂಗ್ ಎಲ್ಲ ನೋಡಕ್ ಚೆನ್ನಾಗಿದೆ ಗೈಸ್. ನಿಜವಾಗ್ಲೂ ನನಗೆ ತುಂಬಾ ಇಷ್ಟ ಆಯ್ತು. 70 mAh ಡ್ಯಾಶ್ ಕ್ಯಾಮ್ M200 ತಗೊಂಡಿದ್ದೀನಿ. ಸೊ ದಿಸ್ ಇಸ್ ದ ಪ್ಯಾಕೇಜ್, ದಿಸ್ ಇಸ್ ದ ಬಾಕ್ಸ್ ಡೀಟೇಲ್ಸ್ ನಿಮ್ಗೆ ಸಿಗುತ್ತೆ. And what all things you get in this ಅಂತ ಹೇಳಿದ್ರೆ, so it has a lot of features guys. ಈ ಇದರಲ್ಲಿ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ 1080p HD ಕ್ಲಾರಿಟಿ ಬರುತ್ತೆ. and you get Sony Stavic 2 and ವಾಯ್ಸ್ ಕಂಟ್ರೋಲ್ ಸಿಗುತ್ತೆ and ಪಾರ್ಕಿಂಗ್ ಸರ್ವೇಲೆನ್ಸ್ ಸಿಗುತ್ತೆ. why did you buy this suddenly ಅಂತ ಕೇಳ್ಬೋದು. ಸೊ ಇದು ನಾನು ಮೇನ್ ಆಗಿ ಏನಕ್ಕೆ ತಗೊಂಡೆ ಅಂದ್ರೆ, ಬಿಕಾಸ್ ಲಾಟ್ ಆಫ್ ಎಸ್ಪೆಷಲಿ ಇನ್ ಬ್ಯಾಂಗ್ಳೂರ್ ರೋಡ್ಸ್ ದೀಸ್ ಡೇಸ್ ಸ್ವಲ್ಪ ಅನ್ಸೇಫ್ ಆಗಿದ್ದಾರೆ ಗಾಡಿ ಡ್ರೈವ್ ಮಾಡಕ್ಕೆ, ಅದಕ್ಕೋಸ್ಕರನೇ. ಸೊ ಬಾಕ್ಸ್ ಅಲ್ಲಿ ಏನೆಲ್ಲ ಬರುತ್ತೆ ಅಂತ ಬಿಟ್ಟು ನೋಡ್ಬಿಡೋಣ. ಸೊ ಯು ಗೆಟ್ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ, ಫುಲ್ ಕಂಪ್ಲೀಟ್ ಯೂಸರ್ ಮ್ಯಾನ್ಯುಯಲ್ ಬರುತ್ತೆ. ಅಂಡ್ ಯು ಗೆಟ್ ವಿಂಡ್ಶೀಲ್ಡ್. ಡ್ಯಾಶ್ ಕ್ಯಾಮ್ ಅಲ್ಲಿ ಇನ್ಸ್ಟಾಲ್ ಮಾಡೋದು 2 ಕೊಟ್ಟಿದ್ದಾರೆ. ಸೊ ಒಂದು ನಾವು ತಗೊಂಡಿಕ್ಕಿರ್ತೀವಿ, ಒಂದು ಯುಟಿಲೈಸ್ ಮಾಡೋಣ. ಅಂಡ್ ಯು ಗೆಟ್ ದ ಡ್ಯಾಶ್ ಕ್ಯಾಮ್ ಇಟ್ ಸೆಲ್ಫ್. ಈ ಕಡೆ ನೋಡಿದ್ರೆ ನಿಮ್ಗೆ ಸ್ಟ್ರಾಪ್ ಬರುತ್ತೆ. ಸೊ ವೈರ್ಗಳನ್ನ ಬಂದ್ಬಿಟ್ಟು ಇನ್ಸೈಡ್ ಯೂಸ್ ಮಾಡಕ್ಕೆ. ಅಂಡ್ ಯು ಗೆಟ್ ಟೈಪ್ ಸಿ ಕೇಬಲ್, ಆಲ್ಮೋಸ್ಟ್ 3 meters ಕೇಬಲ್ ಬಂದಿದೆ ಇದರಲ್ಲಿ, ನಾಟ್ ಬ್ಯಾಡ್. ಅಂಡ್ ಈ ಕಡೆ ಏನಿದೆ ಅಂದ್ರೆ ವಿ ಹ್ಯಾವ್ ದ ಮೌಂಟ್. ಸೊ ಈ ತರ ಮೌಂಟ್ ಬರುತ್ತೆ. ಇದನ್ನ ನೀವು 3mm ಟೇಪ್ ನ ರಿಮೂವ್ ಮಾಡಿ ಡೈರೆಕ್ಟ್ ಫಿಕ್ಸ್ ಮಾಡ್ಕೊಬಹುದು. ಅಂಡ್ ಇದರಲ್ಲಿ ಇನ್ನೊಂದು ಏನ್ ಬೆನಿಫಿಟ್ ಅಂದ್ರೆ, ಯು ಕ್ಯಾನ್ ಟರ್ನ್ ದ ಕ್ಯಾಮೆರಾ ಆಸ್ ಯು ವಿಶ್. ಯಾವ ತರ ಬೇಕು ಅಂತ ಆತರ ಸೆಟ್ ಮಾಡ್ಕೊಬಹುದು. ಸೊ ಅದ್ ಬಿಟ್ರೆ ನಾವು ಆಲ್ಸೋ ವಿ ಹ್ಯಾವ್ ಇಲ್ಲೇನಿದೆ ಸಮಥಿಂಗ್ ಅವಯ್ಯ, ಚಿಕ್ಕದಾಗಿ ಬಾಕ್ಸ್ ಲೀಕ್ ಆಗಿ ಕೊಟ್ಟಿದೆ, ಚೆನ್ನಾಗಿದೆ. ನೋಡೋಣ ಇದರಲ್ಲಿ ಏನಿದೆ ಅಂತ. ಸೊ ಯು ಗೆಟ್ USB ಪೋರ್ಟ್ ಚಾರ್ಜಿಂಗ್ ಇದು. ಸೊ ಇದು ಆಲ್ವೇಸ್ ಕಾರ್ ಆನ್ ಅಲ್ಲಿ ಇರಬೇಕಾಗಿರುತ್ತೆ. ಸೊ ಅದೊಂದು ಕೊಟ್ಟಿದ್ದಾರೆ. ಸಿಂಗಲ್ ಪೋರ್ಟ್ ಕೊಟ್ಟಿದ್ದಾರೆ, ಡಬಲ್ ಪೋರ್ಟ್ ಕೊಟ್ಟಿದ್ದಾರೆ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಏನು ಮಾಡಕ್ಕಾಗಲ್ಲ. ಸೊ ದಟ್ಸ್ ಆಲ್ ಇನ್ ದಿ ಬಾಕ್ಸ್ ಗೈಸ್, ಏನಿಲ್ಲ. ಸೊ ಫಸ್ಟ್ ಇದರಲ್ಲಿ ಇನ್ಸ್ಟಾಲ್ ಮಾಡೋಣ. ನೌ ವಿ ಟಾಕ್ ಅಬೌಟ್ ದಿ ಕ್ಯಾಮ್ರಾ. ಸೊ ಇದು ಚೆನ್ನಾಗಿದೆ. ಅಂಡ್ ಯು ಗೆಟ್ SSD ಇನ್ಸ್ಟಾಲ್ ಮಾಡೋಕೆ ಸ್ಪಾಟು ಮತ್ತೆ C ಟೈಪ್ ಚಾರ್ಜರ್. ಅಂಡ್ ಯು ಗೆಟ್ ಕ್ಯಾಮ್ರಾ ಆನ್ ಮಾಡೋದು ಅಂಡ್ ಆಫ್ ಮಾಡೋದು ಕೊಟ್ಟಿದ್ದಾರೆ. ಸೊ ಏನಕ್ಕೆ ಡ್ಯಾಶ್ ಕ್ಯಾಮ್ ಸಡನ್ ಆಗಿ ತಗೊಂಡ್ರೆ ಗೈಸ್, ಬ್ಯಾಂಗ್ಳೂರ್ ರೋಡ್ಸ್ ಅಲ್ಲಿ ಇಟ್ಸ್ ಲೈಕ್ ನಮ್ ತಪ್ಪಿರಲ್ಲ, ಬಟ್ ಇದ್ರೇನು ಜನ ನಮ್ನ ತಪ್ಪು ಪಾಯಿಂಟ್ ಔಟ್ ಮಾಡಿ, ಅದಕ್ಕೋಸ್ಕರನೇ ಮೇನ್ ಆಗಿ ಈ ಡ್ಯಾಶ್ ಕ್ಯಾಮ್ ನ ತಗೊಂಡಿದ್ದೀನಿ. ಏನಂದ್ರೆ ರೀಸೆಂಟ್ ಆಗಿ ಒಂದು 4-wheeler ಈ ಕೇಮ್ ಟು ಬ್ಯಾಂಗ್ ಮೈ ಕಾರ್ನ. ಸೊ ಅವತ್ತು ಅದೊಂದು ಇನ್ಸಿಡೆಂಟ್ ಆಗಿತ್ತು. ಅಪಾರ್ಟ್ ಫ್ರಮ್ ದಟ್ ದೇರ್ ವಾಸ್ ಅನದರ್ ಇನ್ಸಿಡೆಂಟ್. ಒಂದು ಸ್ಕೂಲ್ ಕಿಡ್ ಸೈಕಲ್ ಅಲ್ಲಿ ಆಲ್ ಆಫ್ ಸಡನ್ ಎಲ್ಲಿಂದ ಬಂತ ನನಗೂ ಗೊತ್ತಿಲ್ಲ, ಶಿ ಜಸ್ಟ್ ಭುಕ್ ಅಂತ ಬಂದ್ಲು. ಸೊ ಗಾಡಿ ಸಡನ್ ಆಗಿ ಬ್ರೇಕ್ ಹಾಕಿರೋವಾಗ ಟೈರ್ ರೋಡ್ ಅಲ್ಲಿ ಬಂದು ಸ್ಕಿಡ್ ಆಯ್ತು. ಆ ಸೌಂಡ್ ಬಂದಿರೋದ್ರಿಂದ ಜನ ಬಂದ್ಬಿಟ್ಟು ನನ್ನ ದೇ ಸ್ಟಾರ್ಟೆಡ್ ಟು ಬ್ಲೇಮ್ ಮೀ. ಸೊ ನೋಡ್ಕೊಂಡ್ ಬರಕ್ಕಾಗಲ್ಲ, ಆಲ್ಮೋಸ್ಟ್ ಗಾಡಿ 20 km ಸ್ಪೀಡ್ ಅಲ್ಲೇ ಇತ್ತು ಆ ರೋಡ್ ಅಲ್ಲಿ. ಅಂಡ್ ಇಟ್ ವಾಸ್ ಅ ಸಬ್ ರೋಡ್, ಏನು ಮಾಡಕ್ಕಾಗ, ಸ್ಲೋ ಆಗಿ ಓಡಿಸ್ಕೊಂಡ್ ಬಂದೆ. ಬಟ್ ಹುಡುಗಿ ಸಡನ್ ಆಗಿ ನೋಡಿಲ್ಲ, ಲೆಫ್ಟ್ ಟು ರೈಟ್ ನೋಡಿಲ್ಲ, ಹಂಗೆ ಬಂದ್ಬಿಟ್ಲು. ಸೊ ಅದನ್ನ ನನ್ನ ಬ್ಲೇಮ್ ಮಾಡಿದ್ರು. ಸೊ ಇದಿದ್ರೆ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟೆ ಇದನ್ನ ತಗೊಂಡಿದ್ದೀನಿ. ಅಂಡ್ ಇಟ್ ಕಮ್ಸ್ ಆಪ್ ಒಂದಿದೆ ಗೈಸ್, 70 mAh ಆಪ್ ಇದೆ. ಸೊ ಅದನ್ನ ಪ್ಲೇ ಸ್ಟೋರ್ ಇನ್ಸ್ಟಾಲ್ ಮಾಡ್ಬೇಕು. ಅದೆಲ್ಲ ಇನ್ಸ್ಟಾಲ್ ಮಾಡ್ಬಿಟ್ಟು ಇದನ್ನ ಕ್ಯಾಮರಾ ಇನ್ಸ್ಟಾಲ್ ಮಾಡ್ಬಿಟ್ಟು ಇದೊಂದು ಕ್ಲಾರಿಟಿ ಹೆಂಗಿದೆ ಏನಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಬರೀ ಅನ್ಬಾಕ್ಸಿಂಗ್ ಇರುತ್ತೆ. ಇನ್ಸ್ಟಾಲೇಷನ್ ವಿಡಿಯೋದಲ್ಲಿ ನಿಮ್ಗೆ ಪೂರ್ತಿ ಡೀಟೇಲ್ ಆಗಿ ಇದು ಹೆಂಗ್ ಇನ್ಸ್ಟಾಲ್ ಮಾಡ್ಬೋದು ಏನೆಲ್ಲ, ಬಿಕಾಸ್ ಇದು ಯೂಸ್ ಮಾಡಿಲ್ಲ ಡ್ಯಾಶ್ ಕ್ಯಾಮು, ಇದೇ ಫಸ್ಟ್ ಟೈಮ್. ಸೊ ನಾನು ಕಲಿಯೋಣ ಹೆಂಗೆ ಇನ್ಸ್ಟಾಲ್ ಮಾಡೋಣ ಏನು ಅಂತ ಅಲ್ಲ. ಸೊ ಬನ್ನಿ ಇದನ್ನ ಇನ್ಸ್ಟಾಲ್ ಮಾಡಕ್ಕೆ ಟ್ರೈ ಮಾಡೋಣ ಈಗ. ಸೊ ಕ್ಯಾಮ್ರಾನ ಫಿಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಗೈಸ್ ಈಗಲೇ. ಸೊ ಎಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ರೇರ್ ಮಿರರ್ ಇದೆಯಲ್ಲ ಅದಕ್ಕೆ ಕೆಳಗಡೆ ಮಾಡ್ತಾ ಇದ್ದೀನಿ. ಸೊ ಈ ರಿಮೂವ್ ಮಾಡಬೇಕಾಗಿರುತ್ತೆ. ಸೊ ಫಸ್ಟ್ ಇನ್ಸ್ಟಾಲ್ ಮಾಡಿಬಿಡೋಣ ಇದನ್ನು. ಸೊ ಇದಕ್ಕೆ ಕೆಳಗಡೆ ಬರುತ್ತೆ.
ಸೊ ಇಲ್ಲೇ ಇನ್ಸ್ಟಾಲ್ ಮಾಡಿದ್ದೀನಿ ಗೈಸ್ ಎಲೆಕ್ಟ್ರೋ ರಿಫ್ಲೆಕ್ಟರ್ದು. ಸೊ ಈ ಬಬಲ್ಸ್ ಬರಬಾರ್ದು, ಅದನ್ನು ಕ್ಲೀನಾಗಿ ತೆಗೆದುಬಿಡೋಣ. ನೈಟ್ ಟೈಮ್ ಆಗಿರೋದ್ರಿಂದ ನಮ್ಗಷ್ಟು ಕಾಣಿಸ್ತಾ ಇಲ್ಲ. ತುಂಬ ಜನ ಕ್ಯೂಬೋ ಚೆನ್ನಾಗಿದೆ ಅಂತ ಹೇಳ್ತಾರೆ, ಬಟ್ ನನಗೇನೋ ಅದು ಇಷ್ಟ ಆಗಿಲ್ಲ. ಸೊ ಅದರಿಂದ ನಾನು ಅದ್ರಲ್ಲಿ ವಾಯ್ಸ್ ಕಮೆಂಟ್ ಅದೇನು ಇದ್ದಿಲ್ಲ, ಅದರಿಂದ ಇದನ್ನು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ಫುಲ್ ಬಬಲ್ಸ್ ಇದೆ. ಇದನ್ನು ಇನ್ಸ್ಟಾಲ್ ಮಾಡಿಬಿಟ್ಮೇಲೆ ನಿಮ್ಮನ್ನ ಮತ್ತೆ ಸಿಗ್ತೀವಿ. ಸೊ ಇನ್ಸ್ಟಾಲೇಷನ್ ಮುಗೀತು ಗೈಸ್. ವಯರ್ನ ಎಲ್ಲಿ ತೊಗೊಂಡಿದ್ದೀವಿ ಅಂದರೆ ನೋಡ್ತಾ ಇರ್ಬೋದು. ಸೊ ರೂಫ್ ಪ್ಯಾನಲಲ್ಲಿ ತಗೊಂಡು ಆ ಪಿಲ್ಲರಿಂದ ಇಳಿಸಿ ಡ್ಯಾಶ್ ಬೋರ್ಡ್ ಒಳಗಡೆಯಿಂದ ತಗೊಂಡು ಬಂದು, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ತಂದಿದ್ದೀನಿ. ಸೊ ಗಾಡಿ ಆನ್ ಆದಾಗ ಇದು ಚಾರ್ಜರ್ ವರ್ಕ್ ಆಗುತ್ತೆ. ಸೊ ಇದು DC ಅಡ್ಯಾಪ್ಟರ್ ಬಂದ್ಬಿಟ್ಟು ನಾನು ತಗೊಂಡಿದ್ದು. ಸೊ ಇಲ್ಲಿ 2 ಪೋರ್ಟ್ಸ್ ಇದೆ. ಸೊ ದಿಸ್ ವಿಲ್ ಬಿ ಪ್ರೈಮರಿ ಫಾರ್ ಕ್ಯಾಮ್ರಾಗಿರುತ್ತೆ. ಆ್ಯಂಡ್ ಇಲ್ಲೊಂದು ಪೋರ್ಟ್ ಇದೆ ಸಿಗರೇಟ್ ಲೈಟರ್ದು. ಸೊ ಇದನ್ನು ಬಂದ್ಬಿಟ್ಟು ವಿಲ್ ಬಿ ಯೂಸಿಂಗ್ ಫಾರ್ ಮೊಬೈಲ್ ಚಾರ್ಜಿಂಗ್ ಅದಕ್ಕೆಲ್ಲ. ಸೊ ನೋಡ್ತಾ ಇದ್ದೀರಾ, ಆಚೆನೇ ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಬನ್ನಿ. ಸೊ ನೈಟ್ ನಿಮ್ಗೆ ಏನಕ್ಕೆ ತೋರಿಸಿಲ್ಲ ಅಂದರೆ ಇಟ್ ವಾಸ್ ಟೂ ಲೇಟ್. ಸೊ ಕತ್ಲಲ್ಲಿ ಏನೂ ಕಾಣಿಸ್ತಾ ಇಲ್ಲ, ಸೊ ಅದರಿಂದ ತೋರ್ಸೋಕ್ಕೋಗಿಲ್ಲ. ಸೊ ಈ ಥರ ಒಂದು ಕೂರುತ್ತೆ ಗೈಸ್. ಸೊ ಇದ್ರ ಕ್ಲಾರಿಟಿ ಎಲ್ಲ ಬಂದ್ಬಿಟ್ಟು ನಿಮ್ಗೆ ತೋರಿಸ್ಕೊಡ್ತೀನಿ ಗಾಡಿ ಆನ್ ಆದಾಗ. ಸೊ ಇನ್ನು ಕ್ಯಾಮ್ರಾ ಇನ್ಸ್ಟಾಲ್ ಮಾಡಬೇಕು, ಮೆಮೊರಿ ಕಾರ್ಡು. ಸೊ ನೋಡ್ತಾ ಇದ್ದೀರಾ, ಕಾಣಿಸಲ್ಲ, ವಿಚ್ ಇಸ್ ನೈಸ್.